ಸ್ಯಾಂಡಲ್ವುಡ್ನಲ್ಲಿ ಸ್ಟಾರ್ ವಾರ್ ಶುರುವಾಗಿದೆ. ಈ ಸ್ಟಾರ್ ವಾರ್ ನಡುವೆನೇ ಈಗ ಸುದೀಪ್ ಪುತ್ರಿ ಕೂಡ ಈಗ ಈ ಅಖಾಡಕ್ಕೆ ಎಂಟ್ರಿ ಆಗಿದ್ದಾರೆ. ಒಂದು ಕಡೆ ಸ್ಟಾರ್ ವಾರ್ ಸಾಕಷ್ಟು ಟೀಕಾಸ್ತ್ರಕ್ಕೆ ಕಾರಣ ಆಗ್ತಾ ಇದೆ, ಇನ್ನೊಂದು ಕಡೆ ಟೀಕಾಕಾರರು ಮತ್ತೆ ಟ್ರೋಲ್ ಮಾಡೋರಿಗೆ ಸುದೀಪ್ ಪುತ್ರಿ ಟಾಂಗ್ ಕೊಟ್ಟಿದ್ದಾರೆ. ಸುದೀಪ್ ಪುತ್ರಿ ಸಾನ್ವಿಯ ಪೋಸ್ಟ್ ಇದು ಕಿಡಿಗೇಡಿಗಳಿಗೆ ನೇರವಾಗಿ ತಿರುಗೇಟು ಕೊಟ್ಟಂತಿದೆ. ನನ್ನ ದೇಹವು ಚರ್ಚೆ ಮಾಡುವ ವಿಷಯ ಅಲ್ಲ, ನನ್ನ ದೇಹವು ಚರ್ಚೆ ಮಾಡುವ ವಿಷಯ ಅಲ್ಲ. ಇನ್ಸ್ಟಾದಲ್ಲಿ ಸುದೀಪ್ ಪುತ್ರಿ ಸಾನ್ವಿ ಕಿಡಿಗೇಡಿಗಳಿಗೆ ಟೀಕಾಕಾರರಿಗೆ ಕೌಂಟರ್ ಕೊಟ್ಟಿದ್ದಾರೆ. ಸ್ಟಾರ್ ವಾರ್ ನಡುವೆ ಈಗ ಸುದೀಪ್ ಪುತ್ರಿ ಕೂಡ ಎಂಟ್ರಿ ಕೊಟ್ಟರು. ಒಂದು ಕಡೆ ಟೀಕೆ ಮಾಡೋರು ಮಾಡ್ತಾನೆ ಇರ್ತಾರೆ, ಟ್ರೋಲ್ ಮಾಡೋರು ಮಾಡ್ತಾನೆ ಇರ್ತಾರೆ, ಅದು ಅವ್ರದ್ದು ಕೆಲಸ, ಅವ್ರಿಗೆ ಅದೇ ಕೆಲಸ. ಈ ಒಂದಿಷ್ಟು ಸ್ಟಾರ್ ವಾರ್ ಅಂತ ಏನೀಗ ನಡೀತಾ ಇದೆಯಲ್ಲ, ಇದ್ರ ನಡುವೆನೇ ಒಂದಿಷ್ಟು ಬೇರೆ ಬೇರೆ ಸೆಲೆಬ್ರಿಟಿ ಮಕ್ಕಳ ಬಗ್ಗೆ, ಅವರ ದೇಹದ ಬಗ್ಗೆ ಒಂದಿಷ್ಟು ಟೀಕೆ ಮಾಡೋರ ಸಂಖ್ಯೆ ಜಾಸ್ತಿ ಆಗ್ತಾನೆ ಇರ್ತದೆ. ಹಾಗಾಗಿ ನನ್ನ ದೇಹ ಚರ್ಚೆ ಮಾಡುವ ವಿಷಯ ಅಲ್ಲ, ಅಂದರೆ ನಿಮ್ಗೆ ಮಾಡೋಕ್ಕೆ ಬೇರೆ ಕೆಲಸ ಇರ್ತದೆ, ಅದ್ರ ಕಡೆ ಕಾನ್ಸಂಟ್ರೇಷನ್ ಮಾಡಿ ಅಂತ ಇವರು ನೇರವಾಗಿ ಟೀಕಾಕಾರರಿಗೆ ಮತ್ತು ಈ ಟ್ರೋಲ್ ಮಾಡ್ತಾರಲ್ಲ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ. ಇನ್ನು ಮಾರ್ಕ್ ಮೂವಿ ರಿಲೀಸ್ ಟೈಮಲ್ಲಿ ಒಂದಿಷ್ಟು ಸ್ಟಾರ್ ವಾರಿಗೆ ಎಡೆ ಮಾಡಿಕೊಟ್ಟಿತ್ತು, ಒಂದಿಷ್ಟು ಟಾಕ್ ವಾರ್ಗಳು. ಮಾರ್ಕ್ ಮೂವಿ ರಿಲೀಸ್ ಆಗ್ತಾ ಇದ್ದಂತೆ ಸಾನ್ವಿ ಈಗ ಟ್ರೋಲ್ ಆಗಿದ್ದಾರೆ. ಸಾನ್ವಿ ಸುದೀಪ್ ಬಗ್ಗೆ ಕಿಡಿಗೇಡಿಗಳು ಟ್ರೋಲ್ ಮಾಡಿದರು. ಮಗಳ ವಿರುದ್ಧ ಮಾತಾಡೋರಿಗೆ ಕಿಚ್ಚ ಸುದೀಪ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಅವಳು ನನ್ನ ಮಗಳು, ತುಂಬ ಎತ್ತರಕ್ಕೆ ಬೆಳೀತಾಳೆ. ಸುದ್ದಿಗೋಷ್ಠಿಯಲ್ಲಿ ಮಗಳ ಬಗ್ಗೆ ಸುದೀಪ್ ಹೆಮ್ಮೆ ಪಟ್ಟಿದ್ದಾರೆ. ಯಾವುದೇ ತಂದೆಗಾದರೂ ಕೂಡ ಮಕ್ಕಳ ಬಗ್ಗೆ ಪ್ರೀತಿ ಇದ್ದೇ ಇರುತ್ತೆ. ಪೈರಸಿ ವಿರುದ್ಧವೂ ಕೂಡ ವಾಗ್ದಾಳಿ ನಡೆಸಿ ಟಾಂಗನ್ನು ಕೊಟ್ಟರು, ವಾರ್ನಿಂಗ್ ಮಾಡಿದ್ರು ಪೈರಸಿ ಮಾಡೋರಿಗೆ. ಕಿಚ್ಚ ಸುದೀಪ್ ಮಾರ್ಕ್ ಮೂವಿ ರಿಲೀಸ್ ಆಗ್ತಾ ಇದ್ದಂತೆ ಸಾನ್ವಿ ಒಂದು ಕಡೆ ಈಗ ಟ್ರೋಲ್ ಆಗ್ತಾ ಇದ್ದಾರೆ. ಸಾನ್ವಿ ಸುದೀಪ್ ಬಗ್ಗೆ ಟ್ರೋಲ್ ಮಾಡೋರಿಗೆ ಕಿಚ್ಚ ಸುದೀಪು ಎಚ್ಚರಿಕೆ ಕೊಟ್ಟಿದ್ದಾರೆ. ನನ್ನ ಮಗಳು ಎತ್ತರಕ್ಕೆ ಬೆಳೀತಾಳೆ, ಅವ್ರ ಬಗ್ಗೆ ಇಲ್ಲ ಸಲ್ಲದ ಮಾತಾಡಬಾರ್ದು. ಯಾಕಂದರೆ ಒಂದಿಷ್ಟು ಈ ದೇಹ ರಚನೆ ಬಗ್ಗೆ ಒಂದಿಷ್ಟು ದಪ್ಪ ಇರ್ತಾರೆ, ಸಪುರ ಇರ್ತಾರೆ, ಎಲ್ಲವೂ ಕೂಡ ಅದು ಅವ್ರವ್ರ ಇಷ್ಟ. ಅದಕ್ಕೆ ಟ್ರೋಲ್ ಮಾಡಲಿಕ್ಕೆ ಬೇರೆ ವಿಚಾರಗಳಿರ್ತವೆ, ಅಥವಾ ಟೀಕೆ ಮಾಡಲಿಕ್ಕೆ ಅನೇಕ ವಿಚಾರಗಳಿರ್ತವೆ. ಅದನ್ನು ಬಿಟ್ಕೊಂಡು ಯಾರ್ದೋ ದೇಹ ರಚನೆ ಬಗ್ಗೆ ಮಾತಾಡೋದು ಎಷ್ಟರ ಮಟ್ಟಿಗೆ ಸರಿ? ನನ್ನ ಮಗಳು ಎತ್ತರಕ್ಕೆ ಬೆಳೀತಾಳೆ, ಇದು ಕಿಚ್ಚ ಸುದೀಪ್ ಅವರು ಮಗಳ ಮೇಲೆ ಇರುವಂತಹ ಪ್ರೀತಿಯಿಂದ ಹೇಳ್ತಾ ಇದ್ದಾರೆ. ಆ ಸ್ಥಾನದಲ್ಲಿ ಸುದೀಪ್ ಅಲ್ಲ, ಯಾವುದೇ ತಂದೆ ಆದರೂ ಕೂಡ ಮಕ್ಕಳ ಬಗ್ಗೆ, ಮಗಳ ಬಗ್ಗೆ, ಮಗನ ಬಗ್ಗೆ ಮಾತಾಡಿದಾಗ ಸಹಜವಾಗಿ ಕೋಪ ಬಂದೇ ಬರ್ತದೆ. ಹಾಗಾಗಿ ಟೀಕಾಕಾರರಿಗೆ, ಈ ಟ್ರೋಲ್ ಮಾಡೋರಿಗೆ ಕಿಚ್ಚ ಸುದೀಪ್ ಸರಿಯಾಗಿ ಟಾಂಗ್ ಕೊಟ್ಟಿದ್ದಾರೆ. ಇನ್ಸ್ಟಾದಲ್ಲಿ ಸುದೀಪ್ ಪುತ್ರಿ ಸಾನ್ವಿ ಕೂಡ ಕೌಂಟ್ರನ್ನು ಕೊಟ್ಟಿದ್ದಾರೆ, ನನ್ನ ದೇಹ ಚರ್ಚೆ ಮಾಡುವಂಥ ವಿಷಯ ಅಲ್ಲ ಅಂತ. ಆ ಬೆನ್ನಲ್ಲೇ ಕಿಚ್ಚ ಸುದೀಪ್ ಕೂಡ ಟೀಕಾಕಾರರಿಗೆ ಸರಿಯಾಗಿ ಟಾಂಗ್ ಕೊಟ್ಟಿದ್ದಾರೆ. ಕೊಡಿಸ್ಕೊಳ್ಳೋಷ್ಟು ಒಂದು ಕಡೆ ಈಗ ಟೀಕಾಕಾರರಿಗೆ ಕಿಚ್ಚ ವಾರ್ನ್ ಮಾಡಿದ್ದಾರೆ. ಜೊತೆಗೆ ಸ್ಪೆಷಲಿ ಪೈರಸಿ ವಿರುದ್ಧವೂ ಕೂಡ ಸರ್ಕಾರ ಕ್ರಮ ಕೈಗೊಳ್ಳಬೇಕು, ಪೈರಸಿ ಮಾಡುವವರ ವಿರುದ್ಧ ಕ್ರಮ ಆಗಲೇಬೇಕು. ಯಾಕಂದರೆ ಈ ಪೈರಸಿ ಅನ್ನೋದೇನಿದೆಯಲ್ಲ, ಇದೊಂಥರ ಪಾಪಸ್ ಕಳ್ಳಿ ಥರ. ನೀವೆಷ್ಟೇ ಕತ್ತರಿಸಿ ಹಾಕ್ತಾ ಇದ್ರು ಕೂಡ ಮತ್ತೆ ಮತ್ತೆ ಅದು ವ್ಯಾಪಿಸ್ಕೊಂಡು ಹಬ್ತಾನೆ ಇರ್ತದೆ. ಹಾಗಾಗಿ ಈ ಪೈರಸಿ ಅನ್ನೋದನ್ನು ಬುಡ ಸಮೇತ ಕಿತ್ತ ಹಾಕಬೇಕು ಅನ್ನುವಂತಹ ಅರ್ಥದಲ್ಲಿ ಕಿಚ್ಚ ಸುದೀಪ್ ಟಾಂಗ್ ಕೊಟ್ಟರು ಪೈರಸಿ ಮಾಡೋರಿಗೆ. ಒಟ್ಟು 9,000 ಪೈರಸಿ ಲಿಂಕನ್ನು ನಾವು ಡಿಲೀಟ್ ಮಾಡಿದ್ದೀವಿ ಅಂತಲೂ ಕೂಡ ಆ ಸಂದರ್ಭದಲ್ಲಿ ಹೇಳಿದರು.